ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳ ಮಂಜೂರು. ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಶಂಕುಸ್ಥಾಪನೆ. ಹೌದು, ರಾಜ್ಯದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ನಗರದಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಿರುವ ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಲ್ಲಿ ಜನಸಂಖ್ಯೆಯ ಜೊತೆಗೆ ಜೀವನ ವೆಚ್ಚವು ದಿನೇ ದಿನೇ ಏರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಗರದ ವಾಸಿಗಳಿಗೆ ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯವನ್ನ ಒದಗಿಸಲು ನಗರಸಭೆ ಕೊಳವೆ ಬಾವಿಗಳನ್ನು ಕೊರೆಸುವ ಯೋಜನೆಯನ್ನ ಕೂಡ ರೂಪಿಸಿದೆ. ಅದರಂತೆ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಕೊಳವೆ ಬಾವಿ ಕೊರೆಯುವ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲಾಯಿತು. ಹೌದು, ನಗರಕ್ಕೆ ಪ್ರಸ್ತುತ ಜಕ್ಕಲಮಡುಗು ಜಲಾಶಯದಿಂದ ನೀರು ಪೂರೈಕೆಯಾಗ್ತಾ ಇದೆ. ಈ ವರ್ಷ ಜಲಾಶಯವು ಸಂಪೂರ್ಣವಾಗಿ ತುಂಬಿರುವುದರಿಂದ ಬೇಸಿಗೆಯಲ್ಲಿ ನೀರಿನ ಕೊರತೆ ಎದುರಾಗಿಲ್ಲ. ಆದರೆ ಕೆಲವು ಪ್ರದೇಶಗಳಲ್ಲಿ ಜಲಾಶಯದ ನೀರನ್ನ ಸರಬರಾಜು ಮಾಡಲು ಪೈಪ್ಲೈನ್ ಸಂಪರ್ಕವಿಲ್ಲ. ಇದರಿಂದ ನಾಗರಿಕರು ಕೊಳವೆ ಬಾವಿಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗದಿರುವುದರಿಂದ ಕೊಳವೆ ಬಾವಿಗಳು ನೀರಿಲ್ಲದೆ ಕೈಗೂಡುವ ಸಾಧ್ಯತೆ ಇದೆ. ಈ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಚಿಕ್ಕಬಳ್ಳಾಪುರ ನಗರಸಭೆಯು ಪೂರ್ವ ಯೋಜಿತವಾಗಿ ಕೊಳವೆ ಬಾವಿಗಳನ್ನು ಕೊರೆಸುವ ಕಾರ್ಯಕ್ಕೆ ಮುಂದಾಗಿದೆ. ಈ ಕಾರ್ಯಕ್ರಮದಲ್ಲಿ 5ನೇ ವಾರ್ಡಿನ ಸದಸ್ಯ ಹಾಗೂ ನಗರಸಭೆಯ ಉಪಾಧ್ಯಕ್ಷರಾದ ನಾಗರಾಜ ಕೊಳವೆ ಬಾವಿ ಕೊರೆಸುವ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿ, ನಮ್ಮ 5ನೇ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ಚುರುಕಾಗಿ ನಡೀತಾವೆ. ರಸ್ತೆಗಳ ಸಿಸಿಕರಣ, ಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯಂತಹ ಮೂಲ ಸೌಕರ್ಯವನ್ನ ನಾಗರಿಕರಿಗೆ ಒದಗಿಸಲಾಗಿದೆ ಎಂದಿದ್ದಾರೆ. 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಬಹಳ ದಿನಗಳಿಂದ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿಗಳು, ಅದೇ ರೀತಿ ಕೊಳವೆ ಬಾವಿ ಸಮಸ್ಯೆ ಹಿಂದೆ ತುಂಬ ಸಮಸ್ಯೆ ಇತ್ತು. ನಾನು ಆಯ್ಕೆ ಆದಮೇಲೆ ಇಲ್ಲಿ ರಸ್ತೆಗಳ ಒಂದು ಸಮಸ್ಯೆನ ಒಂದು 80% CC ರಸ್ತೆಗಳಾಗಿ ಪರಿವರ್ತನೆ ಮಾಡಿದ್ದೀವಿ. ಇನ್ನೇನು 3-4 ರಸ್ತೆಗಳಿದೆ, ಅದು ಕೂಡ ನಮ್ಮ ಅವಧಿಯಲ್ಲೇ ಪೂರ್ಣ ಮಾಡುವಂಥ ಕೆಲಸ ಆಗುತ್ತೆ. ಅದೇ ರೀತಿ ಚರಂಡಿಗಳ ಸಮಸ್ಯೆ ಇತ್ತು, ಅದನ್ನು ಕೂಡ ನಿವಾರಣೆ ಮಾಡಿದ್ದೀವಿ. ಅದೇ ರೀತಿ ಹಿಂದೆ ನಮ್ಮ ಆನಂದ್ ರೆಡ್ಡಿ ಅವರು ಅಧ್ಯಕ್ಷ ಆಗಿದ್ದಂಥ ಸಮಯದಲ್ಲಿ ಹೆಚ್ಚು ಮಳೆ ಆಯಿತು 2022ರಲ್ಲಿ. ಆ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ತಿಮ್ಮಕ್ಕ ಬಡಾವಣೆಯಲ್ಲಿ 2 ಕೊಳವೆ ಬಾವಿ ಇತ್ತು. ಒಂದು ಹೆಚ್ಚು ಶಿಲ್ಟ್ ಬಂದು ಅದು ತಿರುಗಿ ಪೈಪು ಮತ್ತು ಪಂಪು ಮೋಟ್ರ್ ಕೂಡ ಎತ್ತುವಂಥದ್ದಾಗಲಿಲ್ಲ, ಅದು ಕಡೆಗೆ ನಿಂತೋಯ್ತು. ಅದೇ ರೀತಿ 5ನೇ ವಾರ್ಡು ನಮ್ಮ ಪೊಲೀಸ್ ಕ್ವಾರ್ಟರ್ಸು ಪಕ್ಕದಲ್ಲಿರ್ತಕ್ಕಂಥ ಕೊಳವೆ ಬಾವಿಯಿಂದ ಒಂದು ಲಿಂಕ್ ಕೊಟ್ವಿ. ಅದೇ ರೀತಿ ನಮ್ಮ ನಿಮ್ಮಾಕಲಕುಂಟೆಯಿಂದ ಜಕ್ಕಲಮಡುಗು ನೀರು ಹಿಂದೆಯಿಂದ ಇಲ್ಲಿ ಇರಲಿಲ್ಲ, 2012ರಿಂದ ಇರಲಿಲ್ಲ. ನಾವು ಬಂದ ಮೇಲೆ ಜಕ್ಕಲಮಡುಗು ಜಲಾಶಯದ ಒಂದು ನೀರನ್ನು ಕೂಡ ಇದರಿಗೆ ಲಿಂಕ್ ಮಾಡಿ ಅದನ್ನು ಕೂಡ 4 ದಿನ 5 ದಿನಕ್ಕೆ ಒಂದ್ಸರಿ ಬಿಡೋವಂಥದ್ದಾಗ್ತಾ ಇದೆ. ಈಗೇನು ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಶ್ರೀನಿವಾಸ್ ಬಡಾವಣೆ ಪಕ್ಕದಲ್ಲಿರ್ತಕ್ಕಂಥ ಮನೆಗಳಿಗೆ ತುಂಬ ನೀರು ಹತ್ತೋದು ಕಡಿಮೆ ಆಗ್ತಾಯಿತ್ತು. ಹಂಗಾಗಿ ಒಂದು ಕೊಳವೆ ಬಾವಿ ಹೊಸದಾಗಿ ಈಗ ಮಾಡಿಸಿದ್ದೀವಿ. ನಿನ್ನೆ ರಾತ್ರಿಯಿಂದ ಈಗ ಕೊಳವೆ ಬಾವಿ ಆಗ್ತಾಯಿದೆ. ಈಗಾಗಲೇ ಕೇಸಿಂಗ್ ಕೂಡ ಒಂದು 240ಕ್ಕೆ ತಗೊಂಡಿದೆ. ಆ ಗಂಗಮ್ಮ ತಾಯಿ ಒಲಿತಾಳೆ ಅನ್ನೋ ನಂಬಿಕೆ ನಮಗಿದೆ. ಈ ಒಂದು 585 ಮನೆಗಳಿರ್ತಕ್ಕಂಥ ಈ ತಿಮ್ಮಕ್ಕ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಪರ್ವ ಯಾವುದೇ ರೀತಿ ಅನುಮಾನ ಇಲ್ದಿರೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಳ್ಳೋ ಅಂಥ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ಕಾರ್ಮಿಕನಂತೆ ಕೆಲಸ ಮಾಡ್ತಾ ಇದ್ದೀನಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.